ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಲೈವ್. ನಾವಿವತ್ತು ಲೇಪಾಕ್ಷಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಹೋಗೋ ದಾರಿನಲ್ಲೇ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ರೀಲ್ಸ್ ಎಲ್ಲ ಮಾಡಿಕೊಂಡು ಮಕ್ಕಳೆಲ್ಲ ನೆರಳಲ್ಲಿ ಐಸ್ ಎಲ್ಲ ಕೊಡಿಸಿದ್ವಿ, ತಿನ್ಕೊಂಡು ಆಟ ಆಡ್ತಾ ಇದ್ರು. ನಾವು ಮೂವರು ರೀಲ್ಸ್ ಮಾಡ್ಕೊಂಡಿದ್ವಿ, ನಮ್ಮ ಹಸ್ಬೆಂಡು ವಿಡಿಯೋ ಮಾಡ್ತಾ ಇದ್ರು. ತುಂಬ ಚೆನ್ನಾಗಿತ್ತು, ಫುಲ್ ನೇಚರ್ ಎಲ್ಲನೂ. ಅದಕ್ಕೆ ವಿಡಿಯೋ ಮಾಡಿಕೊಂಡು ಸಖತ್ ಮಜಾ ಮಾಡಿಕೊಂಡು ಹೋದ್ವಿ. ನೋಡಿ ರೋಡ್ ಎಲ್ಲ ಫುಲ್ ಖಾಲಿ ಖಾಲಿ. ಬೆಂಗಳೂರಲ್ಲಿ ಎಲ್ಲಿ ಸಿಗುತ್ತೆ ಈ ತರ ರೋಡು, ನೇಚರು. ಅದಕ್ಕೆ ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ, ಚೆನ್ನಾಗಿತ್ತು ನೇಚರ್ ಎಲ್ಲ. ನೋಡಿ ಒತ್ತೋ ಬೋರ್ ಬರ ಇದೆ ಅಲ್ಲಿ. ಗಾಡಿ ಎಲ್ಲ ಪಾರ್ಕ್ ಮಾಡಿದ್ವಿ, ಮತ್ತೆ ಬಂದ್ವಿ ದೇವಸ್ಥಾನಕ್ಕೆ. ನಾವು ನಿಜವಾದ್ದು ಗರುಡ ತರಾನೇ ಇದೆ ಕಲ್ ಮೇಲೆ. ದೂರದಿಂದ ನೋಡ್ರೆ ನಿಜವಾಗ್ಲೂ ಗರುಡ ತರಾನೇ ಅನಿಸ್ತಾ ಇತ್ತು. ಪಾರ್ಕಿಂಗ್ ಜಾಗದಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ನಾವು, ನೋಡಿ ಇದು ಪಾರ್ಕಿಂಗ್ ಪ್ಲೇಸು, ಇಲ್ಲೇ ಪಾರ್ಕಿಂಗ್ ಮಾಡಿದ್ದು ನಾವು. ಕಾಲೆಲ್ಲ ತೊಳ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದ ಒಳಗಡೆ ಎಲ್ಲ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು, ಇದು ಎಕ್ಸಿಟ್ ಕ್ಲೋಸ್ ಮಾಡಿದ್ದಾರೆ ಅಂದ್ಬಿಟ್ಟು ಈ ಕಡೆಯಿಂದ ಹೋದ್ವಿ ನಾವು. ಇದು ಕ್ಲೋಸ್ ಆಗಿತ್ತು, ವುಡ್ಡಲ್ಲಿ ನಡ್ಕೊಂಡು ಹೋಗೋದು. ಹಾಗಾಗಿ ನಾವು ಈ ಕಡೆಯಿಂದ ಹೋದ್ವಿ. ಬ್ಯಾಕ್ ಡೋರ್ ಕ್ಲೋಸ್ ಆಗಿತ್ತು, ಫ್ರಂಟ್ ಡೋರಿಂದ ಹೋದ್ವಿ. ತುಂಬ ಚೆನ್ನಾಗಿತ್ತು ದೇವಸ್ಥಾನದ ಒಳಗಡೆಯಿಂದ ಒಂದು ವಿಡಿಯೋ ಮಾಡಾಕಿದ್ದೀನಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ನಂದಿ ಹತ್ರ ಬಂದ್ವಿ ನಾವು. ನಂದಿ ಹತ್ರನೂ ಅಷ್ಟೇ ಚೆನ್ನಾಗಿತ್ತು, ಇಲ್ಲ ವಿಸಿಟಿಂಗ್ ಪ್ಲೇಸ್ ತರ. ಪಾರ್ಕ್ ಎಲ್ಲಾನು ಚೆನ್ನಾಗಿ ಮಾಡಿದ್ರು. ನೋಡಿ ಒಂದೇ ಕಲ್ಲಿಂದ ಕೆತ್ತಿದ್ದಾರೆ. ಮತ್ತೆ ಇದು ಬಸವನ. ಮತ್ತೆ ಇಲ್ಲಿನೂ ಅಷ್ಟೇ ಗರುಡನೂ ಅಷ್ಟೇ. ದೂರದಿಂದ ನೋಡ್ರೆ ನಿಜವಾದ ಗರುಡ ಏನೋ ಅನ್ಕೋಬೇಕು. ಕಲರ್ ಕೂಡ ಅದೇ ತರಾನೇ ಮಾಡಿದ್ದಾರೆ, ಸಖತ್ತಾಗಿತ್ತು. ಮತ್ತೆ ಇಲ್ಲಿ ಎಲ್ಲಾನು ಗಿಡದ ಹತ್ರನ ತಾವರೆ ಹೂವು ಎಲ್ಲಾನು ಪಾರ್ಕಲ್ಲೆಲ್ಲ ಕುತ್ಕೊಂಡು ಸ್ವಲ್ಪ ಹೊತ್ತು ನೆರಳಲ್ಲಿ ಜ್ಯೂಸ್ ಎಲ್ಲ ಕುಡ್ಕೊಂಡು, ಮತ್ತೆ ತಾವರೆ ಹೂವೆಲ್ಲ ಇತ್ತು ಅಲ್ಲಿ, ಕೋನೇರಿ ತರ ಇತ್ತು, ಕಲ್ಯಾಣಿ. ಅಲ್ಲೆಲ್ಲ ನಿಂತ್ಕೊಂಡು ಕುತ್ಕೊಂಡು ಜ್ಯೂಸ್ಕೊಂಡು. ತುಂಬಾನೇ ಬಿಸಿಲಿತ್ತು. ನಾವು ಛತ್ರಿ ಎತ್ಕೊಂಡು ಹೋಗಿದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂದಿದ್ದೀರಣ ಸಖತ್ ಬಿಸಿಲಾಗ್ಬಿಡ್ತಾ ಇತ್ತು. ಇಲ್ಲೆಲ್ಲ ಚಪ್ಪಲಿ ಹಾಕೊಂಡು ಓಡಾಡಿದ್ವಿ ನಾವು, ಆಗ್ಲಿಲ್ಲ ಅಂದ್ಬಿಟ್ಟು. ತುಂಬಾನೇ ಚೆನ್ನಾಗಿತ್ತು. ಮತ್ತೆ ಇದು ಗರುಡ ಇದಕ್ಕೆ ಇದಿದೆಯಲ್ಲ ಕಲ್ಲು ಸ್ಟೋನ್ದು, ಅಲ್ಲಿ ಮೇಲೆ ಹತ್ಬೇಕು. ಅಲ್ಲಿ ಎಂಟ್ರಿ ಫೀಸ್ ಇದೆ. ಎಂಟ್ರಿ ಫೀಸ್ ಏನೋ ಕೊಟ್ವಿ ನಾವೆಲ್ಲರೂ 20 ಎಲ್ಲಾರ್ಗುನು. ಮತ್ತೆ ನೋಡಿ ಛತ್ರಿ ಎತ್ಕೊಂಡು ಹೋಗ್ತಾ ಇದ್ದಾಳೆ ನನ್ನ ಮಗಳು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದು ಶಾರ್ಟ್ ವಿಡಿಯೋ ಕೂಡ ಮಾಡಾಕಿದ್ವಿ, ಸಖತ್ತಾಗಿ ಬಂದಿದೆ. ಸ್ಟೆಪ್ಸ್ ಹತ್ಕೊಂಡು ಹೋದ್ವಿ, ಸ್ಲಿಪ್ಪರ್ ಹಾಕೊಂಡೇ ಹೋದ್ವಿ, ಇಲ್ಲಾಂದ್ರೆ ಆ ಬಿಸಿಲಲ್ಲಿ ಆಗೋದಿಲ್ಲ ಅಂತ. ಅಂತೂ ಇಂತೂ ಹತ್ಕೊಂಡು ಬಂದ್ವಿ ಸ್ಟೆಪ್ಸ್ ಎಲ್ಲಾನು. ಮತ್ತೆ ಮೇಲೆಯಿಂದನೂ ಅಷ್ಟೇ ಸಖತ್ತಾಗಿ ಕಾಣಿಸ್ತಾ ಇತ್ತು ವ್ಯೂ ಎಲ್ಲಾನು. ನೋಡಿ ಎಷ್ಟು ಚೆನ್ನಾಗಿದೆ. ಸುತ್ತಮುತ್ತ ಊರು ಗ್ರೀನ್ ಆಗಿ ಸುತ್ತ ಇರೋ ಊರುಗಳೆಲ್ಲ. ಇನ್ನ ಬೆಳೆ ಎಲ್ಲ ಮಾಡಿರ್ಲಿಲ್ಲ, ಬೆಳೆ ಮಾಡಿದ್ರೆ ಇನ್ನೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ಮೇಲೆಯಿಂದನೂ ಎಲ್ಲ ವಿಡಿಯೋ ಎಲ್ಲ ಮಾಡಿಕೊಂಡು ಫೋಟೋಸ್ ಹಿಡ್ಕೊಂಡು ಬಂದ್ವಿ. ನೋಡಿ ಗರುಡನೂ ಅಷ್ಟೇ ಎಷ್ಟು ಚಂದ ಕಾಣಿಸ್ತಾ ಇದೆ. ಆ ಲೆಕ್ಕ ನೋಡಿದ್ರೆ ಹತ್ರಕ್ಕಿಂತ ದೂರದಿಂದನೇ ಸಖತ್ತಾಗಿ ಕಾಣಿಸ್ತಾ ಇತ್ತು. ಮತ್ತೆ ಕಲ್ಲಿಂದ ಕೆತ್ತಿರುವಂತಹ ದೇವಸ್ಥಾನ, ಶಿಲೆಗಳು ಎಲ್ಲನೂ ಅಷ್ಟೇ ಸಖತ್ತಾಗಿತ್ತು. ನೀವು ಒಂದ್ಸರಿ ವಿಸಿಟ್ ಮಾಡ್ರಿ. ಆದ್ರೆ ಕೋತಿ ಕಾಟ ಮಾತ್ರ ತುಂಬಾನೇ ಇದೆ, ಸ್ವಲ್ಪ ಹುಷಾರಾಗಿ ಇಟ್ಕೊಳ್ಳಿ ನಿಮ್ ಬ್ಯಾಗ್ನ. ನೋಡಿ ಇದೆಲ್ಲ ಪಾರ್ಕು, ಅಲ್ಲಿಂದಾನೇ ಬಂದಿದ್ದು ನಾವು. ಎಂಟ್ರಿ ಫೀಸ್ ತಗೊಂಡ್ರು, ಆದ್ರೆ ಏನಕ್ಕೆ ತಗೊಂಡ್ರು ಅಂತಾನೆ ಗೊತ್ತಾಗ್ಲಿಲ್ಲ. ಮತ್ತೆ ಬರೋ ದಾರಿನಲ್ಲಿ ನವಿಲು ನೋಡಿ ಅಲ್ಲಿದೆ, ಕಾಣಿಸ್ತಾ ಇದೆಯಾ ನವಿಲು? ಗೆರೆ ಬಿಚ್ಚಿ ಆಡ್ತಾ ಇತ್ತು. 3-4 ನವಿಲಿತ್ತು ನೋಡಿ, 2 ಕಾಣಿಸ್ತಾ ಇದೆ ವಿಡಿಯೋನಲ್ಲಿ. ನಾವು ಕಾರ್ ನಿಲ್ಸಿ ಸೌಂಡ್ ಮಾಡೋದಕ್ಕೆ ಮಕ್ಕಳೆಲ್ಲನೂ ಇನ್ನೆರಡು ಆ ಕಡೆ ಓಡೋಯ್ತು. ನಾವು ವಿಡಿಯೋ ಮಾಡಕ್ಕಂತ ಫೋನ್ ಓಪನ್ ಮಾಡೋಷ್ಟರಲ್ಲಿ ಗರಿ ಬಿಚ್ಚಿ ಆಡ್ತಾ ಇದ್ದಿದ್ ನವಿಲು ಸ್ಟಾಪ್ ಆಗಿ ಓಡೋಯ್ತು. ಇನ್ನು ಮಿಕ್ಕಿದ 2-3 ನವಿಲ್ ಏನೋ ಕಾಣಿಸ್ತಷ್ಟೇ ನಮ್ ವಿಡಿಯೋಗೆ, ಮಿಕ್ಕಿದೆಲ್ಲ ಹೊರಟೋಯ್ತು. ಹಂಗೆ ಹೊರಟೋಯ್ತು ಅಂತ ಬರೋಷ್ಟರಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ರೈಲು ಲೇಟ್ ಆಗುತ್ತೆ ಬರೋದು ಅಂತ ಹೇಳಿದ್ರು. ಮತ್ತೆ ಇನ್ನೊಂದು ಯಾವ್ದೋ ರೈಲು ರಿಪೇರಿ ಮಾಡ್ತಾ ಇದ್ರು, ಹಾಗಾಗಿ ರೈಲ್ ಲೇಟ್ ಆಗುತ್ತೆ, ಟ್ರೈನ್ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಮತ್ತೆ ವಾಪಸ್ಸು ನಡ್ಕೊಂಡು ಹೋದ್ವಿ. ನಡ್ಕೊಂಡು ನನ್ನ ಮಕ್ಕಳು ಎಲ್ಲಾನು ಅವ್ರ ಮಾವನ್ಗೆ ಸಖತ್ತಾಗಿ ಟ್ಯಾಕ್ಸ್ ಹಾಕಿದ್ರು. ಎಲ್ಲಾ ತರದ ವೆರೈಟಿ ಜ್ಯೂಸು, ಪಾನಿಪುರಿ, ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲಾನು ಸರಿಯಾಗಿ ಬಾರಿಸಿದ್ರು. ನಾನು ಮಾತ್ರ ಏನೂ ತಿನ್ನಲೇ ಇಲ್ಲ, ಜಸ್ಟ್ ಪೊಟ್ಯಾಟೊ ಚಿಪ್ಸ್ ಮಾತ್ರ ಒಂದು ಸ್ವಲ್ಪ ತಿಂದಿಸ್ಲಿ ನೋಡಿ ಈ ಥರ. ಅಷ್ಟು ಬಿಟ್ಟರೆ ನನಗೇನು ಇಷ್ಟ ಆಗಲಿಲ್ಲ. ಅದೆಲ್ಲ ತಿನ್ಕೊಂಡು ಟ್ರೈನ್ ಬಂದ್ವಿ. ಟ್ರೈನ್ ಬಂದಾದ್ಮೇಲೆ ಮತ್ತೆ ಮೆಟ್ರೋಲ್ ಬರೋಣ ಅಂತ ಬಂದ್ವಿ. ರಾತ್ರಿ 10 ಗಂಟೆ ಆಯಿತು ನಾವು ಬರೋಷ್ಟರಲ್ಲಿ. 10 ಗಂಟೆಗೆ ತುಂಬ ಜನ ಇದ್ದರು. ಮತ್ತೆ ಲಾಸ್ಟಿಗೆ ನಮ್ಮ ಸ್ಟಾಪ್ ಬರೋಷ್ಟರಲ್ಲಿ ಜನನೇ ಫುಲ್ಲು ಕಡಿಮೆ ಆಗ್ಬಿಟ್ರು. ನಮ್ಮದು ಲಾಸ್ಟ್ ಸ್ಟಾಪ್ ಆಗಿರೋದ್ರಿಂದ ಜನ ತುಂಬ ಕಡಿಮೆ ಆಗಿದ್ರು. ಅಂತೂ ಇಂತೂ ಮನೆಗೆ ಬಂದು ಸೇರ್ಕೊಂಡ್ವಿ, ನಿದ್ದೆ ಮಾಡಿದ್ವಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಮ್ಮ ಟ್ರಿಪ್ ಸೂಪರ್ ಆಗಿತ್ತು, ಹೇಗಿತ್ತು ಅಂತ ಕಮೆಂಟ್ ಮಾಡಿ.